ಇನ್ನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ವಿರುದ್ಧ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ಕೆಚಡಿ ಕೊಟ್ರೇಶ್ ಪಂಚಮಸಾಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವಿಜಯಪುರ ಮೂಲದ ಮಹಿಳೆ ಮಾತನಾಡಿರುವಂತಹ ವಿಡಿಯೋ ಇದು. ಆ ವಿಡಿಯೋದಲ್ಲಿ ನನ್ನ ಮಕ್ಕಳನ್ನ ನಾನು ಹರಿಹರ ಪಂಚಮಸಾಲಿ ಮಠದಲ್ಲಿ ಇಟ್ಟಿದ್ದೆ, ಆದ್ರೆ ರೂಮ್ನಲ್ಲಿ ಕೂಡ ಹಾಕಿ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರು. ಗುರೂಜಿ ಈ ರೀತಿ ಮಾಡಿದ್ರೆ ಪೋಷಕರಿಗೆ ಎಷ್ಟು ನೋವಾಗಲ್ಲ. ಶ್ರೀಗಳು ಬಡವರನ್ನ ನೋಡಬೇಕು, ಶ್ರೀಮಂತರನ್ನ ನೋಡಬಾರ್ದು ಅಂತ ಹೇಳಿ ಮಹಿಳೆ ಹೇಳಿರುವಂತಹ ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಪಂಚಮಸಾಲಿ ಯುವ ಘಟಕದ ಅಧ್ಯಕ್ಷ ಕೊಟ್ರೇಶ್. ಸರ್ ಆರಾಮಟ್ಟಾಗ ಅಲ್ಲಿ ನಮ್ಮ ಹಳೆಯಗೂ ನನ್ನ ಮಗನಿಗೂ ಭಾಳ ಇದನ್ನು ಮಾಡಿದ್ರು ಸರ್. ಬರೀ ಸಣ್ಣ ಸಣ್ಣ ಮಾತು ಮಾತಾಡಿದ್ರು ಸರ್. ರೂಮ್ನಾಗ ಹಾಕ್ಯಂದು ಕೂಡಾಕಿ ಬಡಿಯೋದು ಮಾಡೋದು ಬಡಿದ್ರು ಸರ್. ಪೈಪಿನ ಸತಿನೂ ಹೊಡೆದಾರ ಸರ್ ನಮ್ಮ ಮಕ್ಕಳನ್ನ. ಹಂಗಾಗಿ ನಾವು ಕರ್ಕೊಂಬಂದಿವಿ ಸರ್ ನಮ್ಮ ಮಕ್ಕಳನ್ನ. 7-8ನೇ ಕ್ಲಾಸ್ ಓದಿದ್ರು ಸರ್ ನಮ್ಮ ಮಕ್ಕಳು. ನನ್ನ ಮಕ್ಕಳಿಗೆ ಆದದ್ದು ಬಡವ್ರ ಮಕ್ಕಳಿಗೆ ಇನ್ನೊಬ್ರಿಗೆ ಆಗಬಾರ್ದು ಅಂತಲೇ ಕರ್ಕೊಂಬಂದಿ ಸರ್ ನಾನು. ಬಡವ್ರಿಗೆ ಆಗ್ಬೇಕು ಸರ್ ಅದು ಮಠ, ಶ್ರೀಮಂತಿಗೆ ಅಲ್ಲ ಅದು ಮಠ. ಅವರು ಗುರೂಜಿಗಳು ಆ ಥರ ಮಾಡಿದ್ರೆ ತಾಯಿ ತಂದಿಗೆ ಎಷ್ಟು ನೋವಾಕತ್ತೆ ಅನ್ನೋದು ಅವ್ರಿಗೆ ಏನು ಗೊತ್ತು ಸರ್. ವಚನಾನಂದ ಸ್ವಾಮಿಗಳು ಬಡ ಮಕ್ಕಳಿಗೆ ಆಸ್ತಿಗೆ ಮಾಡಿಕೊಡ್ಬೇಕು ಸರ್. ಬರೀ ರಾಜಕಾರಣಿಗೆ ಸಾವುಕಾರ ಮಂದಿಗೆ ನೋಡಬಾರ್ದು. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಎದ್ದಿರುವಂತಹ ವಿವಾದ ಗೊತ್ತೇ ಇದೆ. ಮಠದ ಟ್ರಸ್ಟಿಗಳೆಲ್ಲ ಸೇರ್ಕೊಂಡು ವಚನಾನಂದ ಶ್ರೀಗಳನ್ನ ಮಠದ ಪೀಠಾಧ್ಯಕ್ಷ ಸ್ಥಾನದಿಂದ ಪದಚ್ಯುತಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ 2 ಗುಂಪುಗಳಾಗಿದ್ದಾವೆ. ಒಂದು ಗುಂಪು ಸಮಾಜದ, ಒಂದು ಗುಂಪು ವಚನಾನಂದ ಶ್ರೀಗಳ ಪರವಾಗಿ ನಿಂತಿದೆ. ಯಾರು ಟ್ರಸ್ಟಿಗಳಿದ್ದಾರೋ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಟ್ರಸ್ಟಿಗಳ ವಿರುದ್ಧ ಲೆಕ್ಕ ಕೊಡಿ ಚಳವಳಿ ಆರಂಭ ಆಗ್ತಾ ಇದ್ದ ಹಾಗೆ ಈ ರೀತಿ ಶ್ರೀಗಳನ್ನ ಮಠದಿಂದ ಹೊರಹಾಕುವಂತಹ ಕೆಲಸ ಆಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರಸ್ಟಿಗಳ ನಿರ್ಧಾರವನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಮಧ್ಯೆ ಪಂಚಮಸಾಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಕೆಚಡಿ ಕೊಟ್ರೇಶ್ ನಿನ್ನೆಯೂ ಕೂಡ ಆರೋಪವನ್ನ ಮಾಡಿದ್ರು. ಸ್ವಾಮೀಜಿ ಮಠದಲ್ಲಿದ್ದಂತಹ ವಿದ್ಯಾರ್ಥಿಗಳಿಂದ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು, ಆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ರು ಅನ್ನುವಂಥ ಆರೋಪವನ್ನ ಮಾಡಿದ್ರು. ಇವತ್ತು ಮತ್ತೊಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಮಕ್ಕಳು ಮಾತನಾಡುವಂತಹ ವಿಡಿಯೋನ ರಿಲೀಸ್ ಮಾಡಲಾಗಿತ್ತು. ಇವತ್ತು ವಿಜಯಪುರ ಮೂಲದ ಮಹಿಳೆಯೊಬ್ಬರು ಮಾತನಾಡಿರುವಂತಹ ವಿಡಿಯೋನ ರಿಲೀಸ್ ಮಾಡಲಾಗಿದೆ. ಆ ವಿಡಿಯೋದಲ್ಲಿ ನನ್ನ ಮಕ್ಕಳನ್ನ ನಾನು ಮಠದಲ್ಲಿಟ್ಟಿದ್ದೆ, ಆ ಮಠದಲ್ಲಿ ಮಕ್ಕಳನ್ನ ಹೊಡೆಯೋದು ಬಡಿಯೋದು ಮಾಡಲಾಗ್ತಾ ಇತ್ತು ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ವಿವಾದ ತಣ್ಣಗಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಆರೋಪ ಪ್ರತ್ಯಾರೋಪ ನಡೀತಾನೆ ಇದೆ. ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ ವಚನಾನಂದ ಶ್ರೀಗಳ ವಿರುದ್ಧ. ಮಕ್ಕಳು, ಆ ಮಕ್ಕಳ ತಾಯಂದಿರು ಇವರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಎರಡೂ ಕಡೆಯಿಂದ, ಪರವಾಗಿ ಹಾಗೆ ವಿರುದ್ಧವಾಗಿ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ಮಹದೇವ್. ಕಳೆದ 2 ದಿನಗಳ ಹಿಂದೆ ಏನು ಹರಿಹರ ಪಂಚಮಸಾಲಿ ಪೀಠದ ಪೀಠಾಧಿಪತಿಯಾದಂತ ವಚನಾನಂದ ಶ್ರೀಗಳನ್ನ 12 ಜನ ಟ್ರಸ್ಟಿಗಳು ಬಂದು ಅವ್ರನ್ನ ಅಮಾನತನ್ನ ಮಾಡ್ತಾರೆ ಬಿಗಿ ಭದ್ರತೆಯಲ್ಲಿ. ಅವ್ರ ಹಿಂದಿನಿಂದಲೂ ಕೂಡ ನಿಮ್ಮ ನಡತೆಯನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಸಾಕಷ್ಟು ಎಚ್ಚರಿಕೆಯನ್ನ ಅವ್ರು ಕೊಡ್ತಾ ಇದ್ರಂತೆ. ಆದ್ರೆ ಅವ್ರ ನಡತೆಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗದೆ ಇರೋ ಕಾರಣ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಕಾರಣವನ್ನ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಈಗ ಉಚ್ಚಾಟನೆ ಪರ್ವ ಆಗ್ತಾ ಇದ್ದಂತೆ 2 ಕಡೆನೂ ಕೂಡ ವಾದ ಪ್ರತಿವಾದ ನಡೀತಾ ಇದೆ. ಆದ್ರೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ವಚನಾನಂದ ಶ್ರೀಗಳು ಮಠದಲ್ಲಿ ಸಾಕಷ್ಟು ಹಣವನ್ನ ಹೊಡೆದುಕೊಂಡು ಹೋಗಿದ್ದಾರೆ ಟ್ರಸ್ಟಿಗಳು. ಅದನ್ನ ಲೆಕ್ಕವನ್ನ ಕೇಳಿದ್ರೆ ಈ ರೀತಿಯಾಗಿ ಈಗ ಉಚ್ಚಾಟನೆ ಅಸ್ತ್ರವನ್ನ ಬಳಕೆ ಮಾಡಿದರೆ ಇದರಲ್ಲಿ ಯಾವುದೇ ರೀತಿ ಅಂತ ಇದು ಇಲ್ಲ. ನಮ್ಮ ಕಚ್ಚೆ ಬಾಯಿ ಎಲ್ಲ ಸರಿಯಾಗಿದೆ. ಈ ರೀತಿ ಅಂತ ಯಾವುದೇ ರೀತಿಯ ಆರೋಪ ನನ್ನ ಮೇಲಿಲ್ಲ, ಯಾವುದೇ ರೀತಿಯಾದಂತ ನೋಟಿಸ್ ಅನ್ನ ಕೊಡದೆ ಕಾರಣ ಕೇಳಿದ್ರೆ ನನ್ನ ಉಚ್ಚಾಟನೆ ಮಾಡಿದಾರೆ ಅಂತ ಒಂದು ಆರೋಪವನ್ನ ಮಾಡಿದ್ರು. ಈ ಆರೋಪ ಮಾಡಿದ ನಂತರ ಮಾರನೇ ದಿನವೇ ಟ್ರಸ್ಟಿಗಳು ಬಂದು ಒಂದು ಆರೋಪವನ್ನ ಮಾಡ್ತಾರೆ. ಏನಂದ್ರೆ ಮಠದಲ್ಲಿ ಇರುವಂತ ಮಕ್ಕಳನ್ನ ಸ್ವಾಮೀಜಿಗಳು ಅವರ ಮಸಾಜ್ಗಾಗಿ ಬಳಸ್ಕೊಳ್ತಾ ಇದ್ರು ಅಂತ ಒಂದು ಆರೋಪವನ್ನ ಮಾಡಿದ್ರೆ, ಮತ್ತೊಂದು ವಿಡಿಯೋ ಈಗ ಬಿಡುಗಡೆ ಮಾಡಿ ಅದೇ ಅಂದ್ರೆ ಪಂಚಮಸಾಲಿ ಯುವ ಘಟಕದಿಂದ ವಿಡಿಯೋ ಒಂದು ಸ್ವಾಮೀಜಿ ವಿರುದ್ಧ ಬಿಡುಗಡೆಯನ್ನ ಮಾಡಿ ಮಕ್ಕಳನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಸ್ವಾಮೀಜಿ ಅಂದ್ರೆ ಮಠಕ್ಕೆ ಬಂದಂತ ಮಕ್ಕಳನ್ನ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರು, ರೂಮಲ್ಲಿ ಕೂಡ ಹಾಕ್ತಾ ಇದ್ರು. ಸಣ್ಣ ಸಣ್ಣ ಮಕ್ಕಳನಿಗೆ ಹೆದರಿಸುವಂತ ಕೆಲಸವನ್ನ ಸ್ವಾಮೀಜಿ ಆದವರು ಮಾಡಿದ್ದಾರೆ. ಸ್ವಾಮೀಜಿ ಆದವರು ಎಷ್ಟು ನೀಟಾಗಿ ನಡ್ಕೊಳ್ಬೇಕು, ಧಾರ್ಮಿಕ ವಿಚಾರದಲ್ಲಿ ಯಾವೆಲ್ಲ ಅವರು ಸಂಪ್ರದಾಯದಲ್ಲಿ ಇರಬೇಕು, ಮಕ್ಕಳನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ? ಈ ರೀತಿಯಾದಂತ ಸ್ವಾಮೀಜಿ ಮಕ್ಕಳ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಈ ವಿಚಾರ ಗೊತ್ತಾಗ್ತಿದ್ದಂತೆ ನನ್ನ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿದಾರೆ ಅಂತ ಗೊತ್ತಾದ ಮೇಲೆ ಪೋಷಕರು ಅಂದ್ರೆ
ಮೂಲದ ಪೋಷಕರು ಬಂದು ಮಕ್ಕಳನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಖುದ್ದಾಗಿ ಪೋಷಕರ ತಾಯಿನೇ ವಿಡಿಯೋವನ್ನ ಬಿಡುಗಡೆ ಮಾಡಿ ಮಠದಲ್ಲಿ ಏನೆಲ್ಲ ಹಿಂಸೆಯನ್ನ ಸ್ವಾಮೀಜಿ ಕೊಡ್ತಿದ್ರು ಅನ್ನೋದನ್ನ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ರೀತಿಯಾದಂತ ದೂರು ದಾಖಲಾಗಿಲ್ಲ. ಕೇವಲ ಆರೋಪ ಮತ್ತು ಪ್ರತ್ಯಾರೋಪ ಮಾಡೋದಕ್ಕೆ ಅಷ್ಟೇನೆ ವಿಡಿಯೋಗಳು ಹೇಳಿಕೆಗಳು ಆಗ್ತಾನೆ ಇದೆ. ಆದ್ರೆ ಇದ್ರ ಬಗ್ಗೆ ಸ್ವಾಮೀಜಿ ವಿರುದ್ಧ ಈ ರೀತಿಯಾದಂತ ಒಂದು ಪೋಸ್ಕೋ ಪ್ರಕರಣ ದಾಖಲಾಗುವಂತದ್ದು ಇತ್ತು ಅಂತ ಹೇಳಿದ್ರು. ಸ್ವಾಮೀಜಿ ಹಲ್ಲೆ ಮಾಡ್ತಾರೆ ಅನ್ನೋದೊಂದಿತ್ತು. ಆದ್ರೆ ಈ ಬಗ್ಗೆ ಯಾವುದೇ ರೀತಿಯಾದಂತ ದಾಖಲೆ ಇಲ್ಲ. ತೇಜೋವಧೆ ಮಾಡೋಕೆ ಮಾತ್ರ ಈ ರೀತಿಯಾಗಿ ಟ್ರಸ್ಟಿಗಳು ಸೀಮಿತರಾಗ್ತಾ ಇದಾರೆ ಅನ್ನೋದು. ಯಾಕಂದ್ರೆ ಅವರ ಮೇಲೆ ಆರೋಪ ಇದ್ರೆ ಅದರ ಬಗ್ಗೆ ದೂರನ್ನ ಕೊಟ್ಟು ಕುಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪ ಮಾಡಿದ್ರೆ ಸ್ವಾಮೀಜಿ ಅವರು ಒಳ್ಳೆಯವರಾಗಿರುವ ಕೆಟ್ಟವರಾಗಿರುವ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ? ಇದರಿಂದ ಯಾವುದೇ ರೀತಿಯಾದಂತ ಅಂದ್ರೆ ಸ್ವಾಮೀಜಿಗೆ ನಾಳೆ ಅವರು ಮಠವನ್ನು ಬಿಟ್ಟು ಹೋಗ್ಬೋದು, ಟ್ರಸ್ಟಿಗಳು ಬದಲಾವಣೆ ಆಗ್ಬೋದು. ಆದ್ರೆ ಇದು ಸಮಾಜಕ್ಕೆ ಇಂಥ ಸಮಾಜದ ಮಠಾಧೀಶರು ಈ ರೀತಿ ಮಾಡಿದ್ರೆ, ಇಂಥ ಟ್ರಸ್ಟಿಗಳು ಸುಳ್ಳು ಆರೋಪ ಮಾಡಿದ್ರೆ ಅನ್ನೋದು ಇದು ಹಾಗೆ ಉಳಿಯುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಯಾರಾದ್ರೂ ದೂರನ್ನ ದಾಖಲಿಸಬೇಕು. ಅಂದ್ರೆ ಮಠದ ಭಕ್ತರು ಮಾತಾಡ್ಕೊಳ್ಳುವಂಥದ್ದು ಅವರು ಕೂಡ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಇದು ಕೇವಲ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಸೀಮಿತ ಆದಂತಿದೆ. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.